ಅಸ್ಲಾಂ ವಲೈಕುಂ. ನಾವು ಬದುಕ್ತಿರುವ ಈ ಭಾರತ ದೇಶ ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ, ಸೆಕ್ಯುಲರ್ ದೇಶವಾಗಿದೆ. ಎಲ್ಲರೂ ಕೂಡ ಇವತ್ತು ಅದೇ ಪ್ರತಿಪಾದನೆ ಮಾಡ್ತಾರೆ. ಜಾತಿವಾದಿಗಳೇ ಆಗಬೇಡಿ, ಸೆಕ್ಯುಲರ್ವಾದಿಗಳೇ ಆಗಿ, ಜಾತ್ಯತೀತವಾದಿಗಳೇ ಆಗಿ ಅಂತೇಳಿ. ಆದರೆ ಧರ್ಮವಾದಿಗಳು ಆಗಿ ಅಂತೇಳಿ ಯಾರು ಕೂಡ ಹೇಳ್ತಾ ಇಲ್ಲ. ಜಾತ್ಯತೀತ ಮತ್ತು ಜಾತಿವಾದಿ ಮತ್ತು ಧರ್ಮವಾದಿ ಇದರಲ್ಲಿ ಅಜಗಜಾಂತರ ವ್ಯತ್ಯಾಸಗಳು ಇದ್ದಾವೆ. ಏನಂದರೆ ಜಾತಿವಾದಿ ಅಂದರೆ ನಾವು ಬದುಕ್ತಿರುವ ಈ ಸಮಾಜದಲ್ಲಿ ಬೇರೆ ಬೇರೆ ಜಾತಿಗಳ ಜನ ಇರ್ತಾರೆ. ಅವರ ಧಾರ್ಮಿಕ ಆಚರಣೆಗಳು ವಿಭಿನ್ನವಾಗಿದ್ದಾವೆ. ಅವರ ಧಾರ್ಮಿಕ ಆಚರಣೆಗಳೇ ಆಗಿರ್ಬೋದು, ಅವರ ಆಹಾರಗಳಾಗಿರ್ಬೋದು, ಅಥವಾ ಅವರು ಉಡ್ಕೊಳ್ಳೋಂಥ ಬಟ್ಟೆಗಳು ಆಗಿರ್ಬೋದು, ಎಲ್ಲವನ್ನು ವಿಭಿನ್ನವಾಗಿದ್ದಾವೆ. ಆದರೆ ನಾವು ಬದುಕ್ತಿರುವ ಈ ಸಮಾಜದಲ್ಲಿ ಜಾತ್ಯತೀತ ಅನ್ನೋದು ಇವತ್ತಿನ ಸಂದರ್ಭದಲ್ಲಿ ನಮ್ಗೆ ಅನಿವಾರ್ಯ ಇದೆ. ಯಾಕಂದರೆ ನಾವು ಯಾವುದೇ ಕಾರಣಕ್ಕೂ ಬಹುಸಂಸ್ಕೃತಿಯ ಒಂದು ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ ಕಾರಣ ನಮಗೆಲ್ಲರಿಗೂ ಕೂಡ ಜಾತ್ಯತೀತವಾಗಿರಬೇಕು. ಇದು ನಮ್ಮ ಅನಿವಾರ್ಯತೆ, ಅವಶ್ಯಕತೆ, ನಮ್ಮ ಕಾನೂನಿನ ಒಂದು ಆದೇಶವಾಗಿದೆ, ಕಾನೂನಿನ ಒಂದು ಸಿದ್ಧಾಂತವಾಗಿದೆ. ಆದರೆ ಧರ್ಮವಾದಿ ಜಾತ್ಯತೀತವಾದಿ ಆಗಿರಬೇಕು, ಜಾತಿವಾದಿ ಆಗಬಾರ್ದು. ಆದರೆ ಧರ್ಮವಾದಿ ಆಗಬೇಕು. ಧರ್ಮ ಮತ್ತು ಜಾತಿ ಇದರ ಮಧ್ಯದಲ್ಲಿ ವ್ಯತ್ಯಾಸ ಏನಂದರೆ, ಜಾತಿ ಅಂದರೆ ನಾನು ಬದುಕುತ್ತಿರುವ ಸಮಾಜದಲ್ಲಿ ನನ್ನದೇ ಜಾತಿ ಶ್ರೇಷ್ಠ. ನಾನು ಮಾಡುವಂಥ ಎಲ್ಲ ಕಾರ್ಯಗಳು, ನಮ್ಮ ಜಾತಿನಲ್ಲಿರುವಂಥ ಎಲ್ಲ ಕಾರ್ಯಗಳು ಅದೇ ಶ್ರೇಷ್ಠ ಅನ್ನೋದು ಜಾತಿವಾದಿ ಆಗಿರ್ತೈತಿ. ಹಾಗೂ ಬೇರೆದವ್ರ ಜಾತಿ ಕೀಳು ಮಟ್ಟಕ್ಕಾಗಿದೆ, ಅವರ ಜಾತಿ ನನ್ನಕ್ಕಿಂತ ಕೀಳು ಮಟ್ಟಕ್ಕಾಗಿದೆ, ನಂದು ಜಾತಿ ಶ್ರೇಷ್ಠ ಅನ್ನೋದು ಇದು ಜಾತಿವಾದಿ ಆಗಿರ್ತೈತಿ. ಧರ್ಮವಾದಿ ಅಂದರೆ ನೋಡಿ, ಧರ್ಮ ಅಂದರೆ ನಾನು ಸತ್ಯ ಹೇಳುವುದು ಧರ್ಮವಾದರೆ, ಸುಳ್ಳು ಹೇಳುವುದು ಅಧರ್ಮವಾಗಿದೆ. ನ್ಯಾಯ ಮಾಡುವುದು ಧರ್ಮವಾದರೆ, ಅನ್ಯಾಯ ಮಾಡುವುದು ಅಧರ್ಮವಾಗಿದೆ. ಪರಸ್ಪರ ವಿದ್ವೇಷದ ಹಗೆತನದಿಂದ ನಾವು ಬದುಕೋದು ಅಧರ್ಮವಾದರೆ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕೋದು ಧರ್ಮವಾಗಿದೆ. ಇದು ಧರ್ಮವಾದಿ ಆಗಿರ್ತೈತಿ. ಇವತ್ತಿನ ಸಂದರ್ಭದಲ್ಲಿ ನಮಗೆ ತುಂಬ ಅವಶ್ಯಕತೆ ಇದೆ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಧರ್ಮವಾದಿ ಆಗಿರಬೇಕಂತ. ಯಾಕಂದರೆ ಧರ್ಮ ಕಲಿಸಿಕೊಡುವುದು ಮಾನವ ಮತ್ತು ಮಾನವ ಮಧ್ಯದಲ್ಲಿ ಧರ್ಮಗಳು ಸೇತುವೆಗಳು ಕಟ್ಟಿದ್ದಾವೆ ವಿನಃ ಕಂದಕ್ಕೆ ಸೃಷ್ಟಿ ಮಾಡಿಲ್ಲ. ಮಾನವರು ಯಾವ ರೀತಿ ಬದುಕಬೇಕು, ಮಾನವರು ಯಾವ ರೀತಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅನ್ನುವುದು ಧರ್ಮವನ್ನು ಕಲಿಸ್ಕೊಡ್ತಿದ್ವಿ ವಿನಃ ಯಾವುದೇ ವಿಜ್ಞಾನಿಗಳು ಒಂದು ಲ್ಯಾಬ್ನಲ್ಲಿ ಸಂಶೋಧನೆ ಮಾಡಿ ಇದು ಹೇಳಿಕೊಡುವಂಥ ಪಾಠಗಳಲ್ಲ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಿ, ಪರಸ್ಪರ ಒಂದು ಸಹೋದರತ್ವದ ಭಾವನೆಯಿಂದ ಬದುಕಿ, ಪರಸ್ಪರ ಸಹಕಾರದೊಂದಿಗೆ ಬದುಕಿ, ಇದು ಹೇಳಿಕೊಡೋದು ಧರ್ಮ ಮಾತ್ರ. ಇದು ಜಾತಿವಾದಿ ಮತ್ತು ಧರ್ಮವಾದಿನಲ್ಲಿ ಇರುವಂಥ ವ್ಯತ್ಯಾಸ. ಈಗ ಧರ್ಮ ಅಂದರೆ ಏನು? ಧರ್ಮ ಅಂದರೆ ನಾನು ಬದುಕುತ್ತಿರುವ ಸಮಾಜದಲ್ಲಿ ಈಗ ನಾನು ನಮಾಜ್ ಮಾಡ್ತೀನಿ. ನಮಾಜ್ ಮಾಡುವುದು ನನ್ನ ಧಾರ್ಮಿಕ ಆದೇಶವಾದರೂ ಕೂಡ ಅದು ನನ್ನ ಮನೆಗೆ, ನನ್ನ ವೈಯಕ್ತಿಕ ಜೀವನಕ್ಕೆ ಸೀಮಿತವಾಗಿರ್ತೈತಿ. ಆದರೆ ನಾನು ಪಂಚವಕ್ತ್ ನಮಾಜ್ ಮಾಡಿ 5 ಹೊತ್ತು ನಮಾಜ್ ಮಾಡಿ ಬೇರೆದವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇಲ್ಲ, ಬೇರೆದವ್ರ ಜೊತೆ ದ್ವೇಷದಿಂದ ಬದುಕೋದು, ನಾನು ಐದು ಹೊತ್ತು ನಮಾಜ್ ಮಾಡಿ ಬೇರೆದವ್ರ ಜೊತೆ ಒಂದು ದ್ವೇಷ ಸಾಧಿಸೋದು ಅನ್ನೋದಾದರೆ ನನ್ನ ನಮಾಜ್ ಯಾವತ್ತೂ ಸ್ವೀಕಾರ ಆಗೋದಿಲ್ಲ. ಬೆಳಗಿನಿಂದ ಸಂಜೆವರೆಗೂ ಮಂದಿರಿಗೆ ಹೋಗಿ ಪೂಜೆ ಮಾಡಿ ಬೇರೆದವ್ರ ಜೊತೆ ಅನ್ಯಾಯ ಮಾಡ್ಕೊಂಡು ಅಡ್ಡಾಡುವುದಾದರೆ ಅದು ಯಾವತ್ತೂ ಕೂಡ ಸ್ವೀಕಾರ ಆಗೋದಿಲ್ಲ. ನಮಗೆ ಧರ್ಮ ಆದೇಶ ಮಾಡೋದೇನೆಂದರೆ ಮನುಷ್ಯರ ಮತ್ತು ಮನುಷ್ಯರ ಜೊತೆ ಸಹೋದರತ್ವದ ಭಾವನೆಯಿಂದ ಬದುಕೋದು ಧರ್ಮವಾಗಿದೆ. ಆದ ಕಾರಣ ನೋಡಿ, ಧರ್ಮ ಅಂದರೆ ಧರ್ಮದ ವಿಶ್ಲೇಷಣೆ ಮಾಡಬೇಕಾದ್ರೆ ನನ್ನ ದೃಷ್ಟಿಯಲ್ಲಿ ನನಗೆ ಯಾರು ಜನ್ಮ ಕೊಟ್ಟಿದ್ದಾರೆ, ನನಗೆ ಅಂದರೆ ನನಗೆ ಇರುವಂಥ ದೇವರು, ಆತನ ಜೊತೆ ನನ್ನ ಸಂಬಂಧಗಳು ಏನಿರಬೇಕು, ನನ್ನ ಅಲ್ಲಾಹನ ಜೊತೆ ನನ್ನ ಸಂಬಂಧಗಳು ಏನಿರಬೇಕು, ನಮಗೆ ಅವರು ಏನು ಆದೇಶ ಮಾಡಿದ್ದಾರೆ, ಅವರಿಗೆ ನಾವು ಕನೆಕ್ಟ್ ಆಗಬೇಕೆಂದ್ರೆ ಅದರ ದಾರಿಗಳು ಏನಿದಾವೆ,
ಅಲ್ಲಾಹನ ಜೊತೆ ನನ್ನ ಸಂಬಂಧಗಳು ಯಾವ ರೀತಿ ಇರಬೇಕು, ಇದಕ್ಕೆ ಅರ್ಥ ಮಾಡಿಕೊಳ್ಳೋದು. ಎರಡನೇದಾಗಿ, ನಾವು ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಸಮಾಜದಲ್ಲಿ ಬೇರೆ ಬೇರೆ ಸಂಬಂಧಗಳು ಮನುಷ್ಯರ ಮಧ್ಯದಲ್ಲಿ ಇದ್ದಾವೆ. ಅದು ತಾಯಿಯ ಜೊತೆ ಸಂಬಂಧಗಳು ಆಗಿರ್ಬೋದು, ಅದು ಹೆಂಡತಿಯ ಮಡದಿಯ ಜೊತೆ ಸಂಬಂಧಗಳು ಆಗಿರ್ಬೋದು, ಅದು ಮಕ್ಕಳ ಜೊತೆ ಸಂಬಂಧಗಳು ಆಗಿರ್ಬೋದು, ಅದು ಸಹಜೀವಿಗಳ ಜೊತೆ ಸಂಬಂಧಗಳು ಆಗಿರ್ಬೋದು, ಅದು ಅಣ್ಣ ತಮ್ಮಂದಿರ ಜೊತೆ, ಸಹೋದರ ಸಹೋದರಿಯರ ಜೊತೆ ಸಂಬಂಧಗಳು ಆಗಿರ್ಬೋದು, ಅಥವಾ ನಾವು ಬದುಕ್ತಿರೋ ಈ ದೇಶದಲ್ಲಿ ಸಹ ದೇಶವಾಸಿಗಳ ಜೊತೆ ಸಂಬಂಧಗಳು ಆಗಿರ್ಬೋದು, ಅಥವಾ ನೆರೆ ಮನೆಯವರ ಜೊತೆ ಸಂಬಂಧಗಳು ಆಗಿರ್ಬೋದು. ಇವರ ಜೊತೆ ಪ್ರೀತಿ ವಿಶ್ವಾಸದಿಂದ ನಾವು ಬದುಕಬೇಕಾಗಿದೆ. ಆದರೆ ಇವರ ಜೊತೆ ಜವಾಬ್ದಾರಿಗಳು, ಇವರ ಜೊತೆ ಇರುವಂಥ ಸಂಬಂಧಗಳು, ಇವರ ಜೊತೆ ಇರುವಂಥ ಸಂಬಂಧಗಳ ಜವಾಬ್ದಾರಿಗಳು ಬೇರೆ ಬೇರೆ ಇದ್ದಾವೆ. ಪಕ್ಕದಲ್ಲಿ ನೆರೆ ಮನೆಯವರ ಜೊತೆ ಒಂದು ಕುಟುಂಬ ಪಕ್ಕದಲ್ಲಿ ವಾಸವಾಗಿದೆ. ಸೊ ನೆರೆ ಮನೆಯವರನ್ನಾಗಿ ನನಗೆ ಅವ್ರ ಜೊತೆ ಇರುವಂಥ ಜವಾಬ್ದಾರಿಗಳು ಬೇರೆ ಇದ್ದಾವೆ. ನನ್ನ ತಾಯಿಯ ಜೊತೆ ಇರುವಂಥ ಜವಾಬ್ದಾರಿಗಳು ನನಗೆ ಬೇರೆ ಇದ್ದಾವೆ. ನನ್ನ ಹೆಂಡತಿಯ ಜೊತೆ ಇರುವಂಥ ಜವಾಬ್ದಾರಿಗಳು ನನ್ನ ಜೊತೆ ಬೇರೆ ಇದ್ದಾವೆ. ನನ್ನ ಮಕ್ಕಳ ಜೊತೆ ಇರುವಂಥ ಜವಾಬ್ದಾರಿಗಳು ಬೇರೆ ಇದ್ದಾವೆ. ನನ್ನ ದೇಶವಾಸಿಯವರ ಜೊತೆ ನಾವು ಬದುಕಿರುವುದು ಜವಾಬ್ದಾರಿಗಳು ಬೇರೆ ಇದ್ದಾವೆ. ಹೀಗೆ ಸಹಜೀವಿಗಳೊಂದಿಗೆ ಬೇರೆ ಬೇರೆ ಸಂಬಂಧಗಳು ಇರುವಂಥ ಜವಾಬ್ದಾರಿಗಳು ತಿಳ್ಕೊಳ್ಳುವುದು, ಮತ್ತು ನನಗೆ ಯಾರು ನನ್ನ ದೇವನಾಗಿದ್ದಾನೆ ಅವನ ಜೊತೆ ನನಗೆ ಇರುವಂಥ ಸಂಬಂಧಗಳು, ಮತ್ತೆ ಈ ಬದುಕುತ್ತಿರುವಂಥ ಸಮಾಜದಲ್ಲಿ, ಈ ಭೂಮಿಯಲ್ಲಿ ನ್ಯಾಚುರಲ್ ಸೋರ್ಸ್ ಇದ್ದಾವೆ. ಅದು ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಅಥವಾ ಅನ್ಯ ಪ್ರಾಣಿಗಳು ಆಗಿರ್ಬೋದು. ಇವರ ಜೊತೆ ನಮ್ಮ ಸಂಬಂಧಗಳು ಯಾವ ರೀತಿ ಇರಬೇಕು? ಈ ಮೂರಕ್ಕೂ, ಅಂದರೆ ದೇವರ ಜೊತೆ ನಮ್ಮ ಸಂಬಂಧ, ಸಹಜೀವಿಗಳೊಂದಿಗೆ ನಮಗಿರುವಂಥ ಸಂಬಂಧ, ಮತ್ತೆ ಪ್ರಕೃತಿಯ ಜೊತೆ ನಮಗಿರುವಂಥ ಸಂಬಂಧ, ಈ ಮೂರು ಸಂಬಂಧವನ್ನು ತಿಳಿದುಕೊಳ್ಳುವುದು ಧರ್ಮವಾಗಿದೆ. ಈ ಮೂರು ಸಂಬಂಧಗಳು ನಾವು ಯಾವತ್ತೂ ತಿಳ್ಕೊತೀವಿ, ಆವಾಗ ನಮಗೆ ಧರ್ಮವನ್ನು ಅರ್ಥ ಆಗುತ್ತೆ. ಅಥವಾ ಕೇವಲ ನಮಾಜ್ ಮಾಡೋದ್ರಿಂದ ನನ್ನ ಧರ್ಮವನ್ನು ಸಂಪೂರ್ಣವಾಯಿತು, ಅಥವಾ ನಾನು ಹಜ್ ಯಾತ್ರೆಗೆ ಹೋಗಿ ಬಂದರೆ ನನ್ನ ಧರ್ಮ ಆಚರಣೆಗಳು ಸಂಪೂರ್ಣವಾಯಿತು ಅನ್ನೋದಲ್ಲ. ನಾನು ಪಂಚವಕ್ತ ನಮಾಜ್ ಮಾಡ್ತೀನಿ, ನಾನು ಹಜ್ಜಿಗೆ ಹೋಗಿ ಬಂದೀನಿ, ಆದರೆ ಬೇರೆದವ್ರ ಜೊತೆ ನಾನು ಪ್ರೀತಿ ವಿಶ್ವಾಸದಿಂದಿಲ್ಲ, ನನ್ನ ಮಕ್ಕಳ ಜೊತೆ ನಾನು ಪ್ರೀತಿ ವಿಶ್ವಾಸದಿಂದಿಲ್ಲ, ನನ್ನ ಕುಟುಂಬ ಜೊತೆ ನಾನು ಪ್ರೀತಿ ವಿಶ್ವಾಸದಿಂದಿಲ್ಲ, ನಾನು ವಾಸುವಂಥ ನನ್ನ ಊರಿನಲ್ಲಿ ನಾನು ಪ್ರೀತಿ ವಿಶ್ವಾಸದಿಂದ ಇಲ್ಲ ಅನ್ನೋದಾದರೆ ನನ್ನ ಹಜ್ ಯಾತ್ರೆ, ನನ್ನ ನಮಾಜ್ ಯಾವತ್ತೂ ಕೂಡ ಸ್ವೀಕಾರ ಆಗೋದಿಲ್ಲ. ಎಲ್ಲಿವರೆಗೂ ಮಾನವರ ಜೊತೆ ಇರುವಂಥ ಸಂಬಂಧಗಳ ಜವಾಬ್ದಾರಿ ನಾನು ನಿಭಾಯಿಸುವುದಿಲ್ಲ, ಅಲ್ಲಿವರೆಗೂ ಧಾರ್ಮಿಕ ಆಚರಣೆಗಳನ್ನು ಸ್ವೀಕಾರ ಆಗೋದಿಲ್ಲ. ಅದು ನಮಾಜ್ ಇರ್ಬೋದು, ಅದು ಚರ್ಚ್ನಲ್ಲಿ ಮಾಡುವಂಥ ಪ್ರೇಯರ್ ಇರ್ಬೋದು, ಅಥವಾ ಮಂದಿರದಲ್ಲಿ ಮಾಡುವಂಥ ಪೂಜೆ ಇರ್ಬೋದು. ಎಲ್ಲಿವರೆಗೂ ನಾವು ನಮ್ಮ ಮನುಷ್ಯರ ಜೊತೆ ಸಹೋದರತ್ವದಿಂದ ಎಲ್ಲಿವರೆಗೂ ನಾವು ಇರುವುದಿಲ್ಲ, ಅಲ್ಲಿವರೆಗೂ ನಮ್ಮ ಧರ್ಮವನ್ನು ಸಂಪೂರ್ಣವಾಗಿ ಆಗುವುದಿಲ್ಲ. ಧರ್ಮ ಅನ್ನೋದು ನಮ್ಮ ವೈಯಕ್ತಿಕ ಜೀವನದ ಹೊರತಾಗಿ ಬೇರೆ ಜೊತೆ ಯಾವ ರೀತಿ ನಾವು ಇರುವುದು, ಇದು ತಿಳ್ಕೊಳ್ಳೋದು ಧರ್ಮ ಆಗಿದೆ. ಸೊ ಆದ ಕಾರಣ ನಾವೆಲ್ಲರೂ ಕೂಡ ಜಾತಿವಾದಿ ಆಗೋದಕ್ಕಿಂತ ಧರ್ಮವಾದಿ ಆಗೋದು ತುಂಬ ಅವಶ್ಯಕತೆ ಇದೆ. ಆದ ಕಾರಣ ಪರಸ್ಪರ ನಮ್ಮ ನಿಜವಾದ ಧರ್ಮದ ಸಂದೇಶಗಳನ್ನು, ನಿಜವಾದ ಧರ್ಮದ ಪಾಲನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅವಲಂಬಿಸಿಕೊಂಡು ಹೋಗೋದಾದರೆ ಒಂದು ಆರೋಗ್ಯಕರವಾದ ವಾತಾವರಣ, ಒಂದು ಪರಸ್ಪರ ಪ್ರೀತಿ ವಿಶ್ವಾಸದ ಒಂದು ಸಂತೋಷ ಮತ್ತು ತೃಪ್ತಿಕರವಾದ ವಾತಾವರಣ ಸೃಷ್ಟಿ ಮಾಡಲು ಖಂಡಿತವಾಗಿಯೂ ಇದು ಸಹಕಾರ ಆಗ್ಬೋದು. ಹೀಗೆ ನಾವು ಬೇರೆ ಬೇರೆ ಸಂದೇಶಗಳನ್ನು ತಗೊಂಡು ಬರ್ತಾ ಇರ್ತೀವಿ. ನಮ್ಮ ಉಮ್ಮತಿ TV ನವಲಗುಂದ ಸಬ್ಸ್ಕ್ರೈಬ್ ಮಾಡಿ.